Hi friends, this is Seda. Welcome to my Cook with Seda Kannada YouTube ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಗುಲಾಬ್ ಜಾಮೂನ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಇದನ್ನು ನಾನು ರೆಡಿಮೇಡ್ ಜಾಮೂನಿನ ಪೌಡ್ರ್ ಅಲ್ಲ, ನಾನು ಇದು ಹಾಲಿನ ಪುಡಿಯಲ್ಲಿ ಮಾಡ್ತಾ ಇದ್ದೀನಿ. ಬೇಸಿಕಲಿ ನಾನು ಇದು ಹಾಲಿನ ಪುಡಿಯಲ್ಲಿ ಗುಲಾಬ್ ಜಾಮೂನ್ ರೆಸಿಪಿ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಗುಲಾಬ್ ಜಾಮೂನ್ ನಮಗೆ ತಿನ್ನೋಕ್ಕೂ ಬಹಳ ರುಚಿಯಾಗಿ ಬರುತ್ತೆ. ಆಮೇಲೆ ಫ್ರೆಂಡ್ಸ್, ಮಾಡೋಕ್ಕೂ ಕೂಡ ಬಹಳ ಸುಲಭವಾಗಿ ನಾವು ಇದು ಮಾಡಬಹುದು. ಸೊ ಫ್ರೆಂಡ್ಸ್, ನೋಡೋಣ ನಾವು ಇದು ಗುಲಾಬ್ ಜಾಮೂನ್ ಮಾಡುವುದು ವಿಧಾನ. ಫ್ರೆಂಡ್ಸ್, ನಾನು ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಇದರಲ್ಲಿ 2 ಕಪ್ ಮಿಲ್ಕ್ ಪೌಡ್ರು ಹಾಕ್ತಾಯಿದ್ದೀನಿ. ಫುಲ್ ಪೂರ್ತಿ 2 ಕಪ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ರವೆ ಹಾಕ್ತಾ ಇದ್ದೀನಿ. ಇದು ಉಂಡೆ ರವೆ ಅಂತ ಬರುತ್ತಲ್ಲ, ಆ ರವೆ ಹಾಕ್ತಾ ಇದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ನಾನಿಲ್ಲಿ ಮೈದಾ ಹಾಕ್ತಾ ಇದ್ದೀನಿ. ಆಮೇಲೆ 1 ಟೀ ಸ್ಪೂನ್ ನಾನು ಬೇಕಿಂಗ್ ಪೌಡ್ರ್ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಹಾಕಬೇಕು ಫ್ರೆಂಡ್ಸ್. ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಹಾಕ್ತಾ ಇರೋದು 2 ಟೇಬಲ್ ಸ್ಪೂನ್ ನಾನು ಬೆಣ್ಣೆ ಹಾಕ್ತಾ ಇದ್ದೀನಿ. ಇದು ರೂಮ್ ಟೆಂಪ್ರೇಚರ್ ಇರಬೇಕು. ಆಮೇಲೆ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದರಲ್ಲಿ ನಾನು ಹಾಲು ಹಾಕ್ತಾ ಇದ್ದೀನಿ. ಇದು 3/4 ಕಪ್ ನಾನು ಹಾಲು ತಗೊಂಡಿದ್ದೀನಿ. ಇದು ನಾನು ಅಷ್ಟು ಹಾಕಿ ಇದು ಒಂದು ಸ್ಟಿಕ್ಕಿ ಡೋ ರೆಡಿ ಮಾಡ್ಕೊತೀನಿ. ರೊಟ್ಟಿ ಮಾಡ್ತಾರಲ್ಲ ಆ ಡೋ ಅಲ್ಲ ಫ್ರೆಂಡ್ಸ್, ಇದು ಒಂದು ಸ್ವಲ್ಪ ಸ್ಟಿಕ್ಕಿ ಇರಬೇಕು, ಕೈ ಒಳಗೆ ಹಚ್ತಾ ಇರಬೇಕು. ಆ ಥರ ನಾನು ಡೋ ಮಾಡ್ಕೊಂಡು ಇದು ರೆಸ್ಟಿಗೆ ಇಡ್ತೀನಿ. ಒಂದು 20 ನಿಮಿಷ ನಾನು ಇದು ರೆಸ್ಟಿಗೆ ಇಡ್ತೀನಿ. 20 ನಿಮಿಷ ಆಗಿದೆ ಫ್ರೆಂಡ್ಸ್. ಇದು ನೋಡಿ, ಇದು ಚೆನ್ನಾಗಿ ಸೆಟ್ ಆಗಿದೆ. ಇವಾಗ ನಾನು ಬಾಲ್ಸ್ ಮಾಡ್ಕೊತೀನಿ, ಗುಲಾಬ್ ಜಾಮೂನ್ ಬಾಲ್ಸ್. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ಕೈಯಾಗಿ ಇಟ್ಕೋಬೇಕು. ಆಮೇಲೆ ಒಂದು ಸ್ಪೂನಿಂದ ಎಷ್ಟು ಬೇಕು ನಾವು ಅಷ್ಟು ಸೈಜಿನ ಬಾಲ್ಸ್ ಮಾಡ್ಕೋಬೇಕು. ಈ ಥರ ನಾನು ಬಾಲ್ಸ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಈ ಥರ ನಾನು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತೀನಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ನಾನು ಎಣ್ಣೆವನ್ನು ಬಿಸಿ ಆಗ್ಲಕ್ಕೆ ಇಟ್ಟಿದ್ದೀನಿ. ಇದು ಜಾಸ್ತಿ ಬಿಸಿ ಮಾಡ್ಕೋಬಾರ್ದು, ಸ್ವಲ್ಪ ಇದು ಬಿಸಿ ಆದರೆ ಸಾಕು. ಇದರಲ್ಲಿ ನಾನು ಎಲ್ಲ ಬಾಲ್ಸ್ ಗುಲಾಬ್ ಜಾಮೂನ್ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮ್ನಾಗೆ ಫ್ರೈ ಮಾಡ್ಕೋಬೇಕು. ನಾವು ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಆಮೇಲೆ ಇದು ನಾನು ಸಪ್ರೇಟ್ ಮಾಡ್ಕೊತೀನಿ. ಇವಾಗ ಇದು ರೆಡಿಯಾಗಿದೆ. ಇಲ್ಲಿ ನಾನು ಶೀರಾ ಮಾಡ್ಕೊತಾ ಇದ್ದೀನಿ. ಅದಕ್ಕೇನು ತೊಗೊಂಡಿದ್ದೀನಿ ಅಂದರೆ 1 ಕಪ್ ನಾನು ಶುಗರ್ ತೊಗೊಂಡಿದ್ದೀನಿ, ಸಕ್ಕರೆ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ ನಾನು ಇದರಲ್ಲಿ ನೀರು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಇದು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಇದು ಸಕ್ಕರೆ ಪೂರ್ತಿ ಡಿಸಾಲ್ವ್ ಆಗೋವರೆಗೂ ಇದು ಬಾಯ್ಲ್ ಮಾಡ್ಕೋಬೇಕು, ಅಷ್ಟೇ ಸಾಕು.
ಇವಾಗ ಇದರಲ್ಲಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇವಾಗ ನಾನು ಜಾಮೂನ್ ಬಾಲ್ಸ್ ಹಾಕ್ತಾ ಇದ್ದೀನಿ ಇದರಲ್ಲಿ. ಈ ಜಾಮೂನ್ ಬಾಲ್ಸ್ ಹಾಕಿ ನಾನು ಇವಾಗಿದು ಮುಚ್ಚಿಡ್ತೀನಿ ಒಂದು 10 ನಿಮಿಷವರೆಗೂ ಲೋ ಫ್ಲೇಮ್ನಾಗೆ. 10 ನಿಮಿಷ ಆಗಿದೆ ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿ ಕುಕ್ ಆಗಿದೆ. ನಾನು ಸ್ಟವ್ನ ಆಫ್ ಮಾಡ್ತೀನಿ. ಇವಾಗಿದು ನಾನು ತಣ್ಣಗೆ ಮಾಡ್ಕೊತೀನಿ. ಇದು ನೋಡಿ ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿ ತಣ್ಣಗೆ ಆಗಿದೆ. ಇವಾಗ ನಾನು ಇದನ್ನು ಸರ್ವ್ ಮಾಡ್ತೀನಿ. ಪ್ಲೇಟ್ನಾಗಾಗಲಿ ಒಂದು ಬೌಲ್ನಾಗಾಗಲಿ ಇದು ನಾವು ತಕ್ಕೊಂಡು ಇವಾಗ ಐತಲ್ಲ ಅದ್ರ ಮೇಲೆ ನಾನು ಶೀರಾ ಹಾಕ್ತಾ ಇದ್ದೀನಿ. ಗಾರ್ನಿಷಿಗಂತ ನಾನು ಸ್ವಲ್ಪ ಬಾದಾಮಿಯನ್ನು ಕಟ್ ಮಾಡ್ಕೊಂಡು ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಯಾವುದಾದ್ರೂ ಡ್ರೈ ಫ್ರೂಟ್ ಹಾಕಬಹುದು. ಇದು ನೋಡಿ ಫ್ರೆಂಡ್ಸ್, ಇದು ಟೆಕ್ಸ್ಚರ್ ನೋಡಿ ಬಹಳ ಚೆನ್ನಾಗಿ ಬಂದಿತ್ತು. ಟೇಸ್ಟು ಕೂಡ ಬಹಳ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಫಸ್ಟಾಗಿ ವಿಸಿಟ್ ಮಾಡಿದ್ದೀರಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, 2 ಕಪ್ ಹಾಲಿನ ಪುಡಿಯಲ್ಲಿ ನಾನು 28ರಿಂದ 30 ಜಾಮೂನನ್ನು ಮಾಡಿದ್ದೆ. ಫ್ರೆಂಡ್ಸ್, ಮಾಡೋಕ್ಕೂ ಕೂಡ ಬಹಳ ಸುಲಭವಾಗಿ ಇರುತ್ತೆ. ಪ್ಲೀಸ್ ನೀವು ಒಂದು ಸತಿ ಟ್ರೈ ಮಾಡಿ. ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. Thank you for watching. Have a nice day.